ಯಾವುದೇ ಹೇರ್ ಕಲರ್ ಬೇಡ, ಹೇರ್ ಡೈ ಬೇಡ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ. ಇದನ್ನ ಬಳಸೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ದಾಸವಾಳದ ಎಲೆನ ತಗೊಂಡಿದ್ದೀನಿ. 1 ಹಿಡಿಯಷ್ಟು ದಾಸವಾಳದ ಎಲೆನ ಬಿಡಿಸಿಟ್ಕೊಂಡಿದ್ದೀನಿ. ತುಂಬಾ ಬಲ್ತಿರುವ ಎಲೆ ತಗೋಬಾರ್ದು. ಸ್ವಲ್ಪ ಚಿಗುರು ಎಳೆ ಎಲೆನ ತಗೋಬೇಕು. ಇದು ಕೆಂಪು ದಾಸವಾಳದ ಎಲೆ. ನೀವು ದಾಸವಾಳ ಇದ್ರೂ ಕೂಡ ಬಳಸ್ಕೋಬಹುದು. ಇದನ್ನ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಕಂಡೀಷನರ್ ತರ ವರ್ಕ್ ಆಗುತ್ತೆ ದಾಸವಾಳ ಎಲೆನ ಹಾಕೊಳ್ಳೋದ್ರಿಂದ. ಇದನ್ನ ಯೂಸ್ ಮಾಡುವಾಗ ಮೊದಲು ಕ್ಲೀನ್ ಆಗಿ ತೊಳೆದು ಬಿಟ್ಟು ಹಾಕೊಳ್ಳಿ. ನೀವು ಎಷ್ಟು ದಾಸವಾಳ ಎಲೆನ ಹಾಕೊಂಡ್ರು ಕೂಡ ಏನು ತೊಂದರೆ ಆಗೋದಿಲ್ಲ. ಎಷ್ಟು ಬೇಕಾದರೂ ಅಷ್ಟು ಬಳಸ್ಬೋದು. ದಾಸವಾಳ ಎಲೆನ ನೀವು ರುಬ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಒಂದು ಕಬ್ಬಿಣದ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ನ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ ಅಂದ್ರೆ ಅಗಸೆ ಬೀಜನ ಬಳಸಿದ್ದೀನಿ. ಅದನ್ನ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಒಂದು ಬೀಟ್ರೂಟ್ನ ಕೂಡ ತಗೊಂಡಿದ್ದೀನಿ. ನಿಮಗೆ ಕೂದಲು ಕಡಿಮೆ ಇರುವವರು ಬೀಟ್ರೂಟ್ ಅರ್ಧ ತಗೊಂಡ್ರೆ ಸಾಕು. ಅದ್ರ ಸಿಪ್ಪೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುವ ಕಲರ್ ಇರುವ ಬೀಟ್ರೂಟ್ನ ಬಳಸಿ ನಾನು ಅರ್ಧ ಬೀಟ್ರೂಟ್ನ ತಗೊಂಡಿದ್ದೀನಿ. ಬೀಟ್ರೂಟ್ನ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಇದನ್ನ ತುರಿದು ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದನ್ನ ಬಳಸೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಮತ್ತೆ ಕೂದಲು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಉದ್ದವಾಗಿ, ದಪ್ಪವಾಗಿ, ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನಾನು ನೀರು ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು. ಕೂದಲು ಉದ್ದ ಇರುವವರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಕೂದಲು ಕಡಿಮೆ ಇರುವವರು ಹೆಚ್ಚು ಕಡಿಮೆ ಮಾಡಿ ಹಾಕೊಳ್ಳಿ. ನೀರು ನಾನು ಒಂದು 1/4 ಲೀಟರ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಾಫಿ ಪುಡಿನ ಕೂಡ ಬಳಸ್ತಾ ಇದ್ದೀನಿ. ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಕಪ್ಪಾಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಎಲೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನೀವು ದಾಸವಾಳ ಎಲೆನ ಚೆನ್ನಾಗಿ ಪೇಸ್ಟ್ ಮಾಡಿ ಕೂಡ ಬಳಸ್ಬೋದು. ನಾನು ಹಾಗೇನೆ ಕುದಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಪೇಸ್ಟ್ ಮಾಡಿ ಹಾಕೊಂಡಾಗ ಕೂದಲೆಲ್ಲ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಕೂದಲಲ್ಲಿ ಕ್ಲೀನ್ ಆಗಿ ಹೋಗಲ್ಲ ಅಂದಾಗ ಈ ತರ ಮಾಡಿ ಹಾಕೊಳ್ಳಿ. ಆವಾಗ ಕೂದಲಲ್ಲಿ ಸಿಗಾಕೊಳ್ಳಲ್ಲ. ನೀವು ಪೇಸ್ಟ್ ಮಾಡಿದಾಗ ನೈಸ್ ಹೇರ್ ಆದ್ರೆ ಫುಲ್ ವಾಶ್ ಮಾಡಿದಾಗ ಬಂದ್ಬಿಡುತ್ತೆ. ಇವಾಗ ತುಂಬಾ ತಿಕ್ಕಾಗಿರುತ್ತೆ ಮತ್ತೆ ಕೂದಲು ಜಾಸ್ತಿ ಇರೋರಿಗೆ ಆ ಥರ ಹಾಕೊಂಡಾಗ ಅಲ್ಲಲ್ಲೇ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ದಾಸವಾಳ ಎಲೆ ಪೇಸ್ಟು. ಅದರಿಂದ ಈ ಥರ ಮಾಡಿ ಹಾಕೊಳ್ಳಿ. ಅವಾಗ ಎಲ್ಲಿಯೂ ಕೂಡ ನಿಮಗೆ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಕ್ಲೀನಾಗಿ ತೊಳ್ಕೊಬೋದು. ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನ ಆದಷ್ಟು ನೀವು ಫ್ರೆಶ್ ಆಗಿರುವಾಗಲೇ ಬಳಸಿ. ಆವಾಗ ಚೆನ್ನಾಗಿರುತ್ತೆ. ಅದೇ ಬಾಣಲೆಗೆ ನಾನು ಮೆಹಂದಿ ಪುಡಿನ ಬಳಸ್ತಾ ಇದ್ದೀನಿ. ನೀವು ಯಾವ ಮೆಹಂದಿನ ಯೂಸ್ ಮಾಡ್ತೀರೋ ಅದೇ ಮೆಹಂದಿ ಪುಡಿನ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿನ ಹಾಕೋಬಹುದು. ಮೆಹಂದಿ ಪುಡಿ ಜೊತೆಗೆ ನಾನು ನೆಲ್ಲಿಕಾಯಿ ಪುಡಿನ ಕೂಡ ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ಪುಡಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ನೆಲ್ಲಿಕಾಯಿ ಪುಡಿ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ. ಇವಾಗ ಯಾವಾಗಲೂ ಕೂದಲು ಬೇಗ ನಿಮಗೆ ವೈಟ್ ಕೂದಲು ಬರ್ತಾ ಇದೆ ಅಂದಾಗ ಈ ತರ ಮಾಡಿ ಹಾಕೊಳ್ಳಿ. ಅವಾಗ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದು ನಿಮಗೆ ತಕ್ಷಣ ಕಪ್ಪಾಗಿಲ್ಲ ಅಂದ್ರೂ ನಿಧಾನವಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಆದ್ರೆ ತುಂಬಾ ಡಾರ್ಕ್ ಆಗಿ ಕಪ್ಪಾಗೋದಿಲ್ಲ. ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಕಲರು ಬ್ರೌನ್ ಆಗಿರುತ್ತೆ ಮತ್ತೆ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಈ ತರ ಮಾಡಿ ಒಂದ್ಸರಿ ನೋಡಿ. ನೀವು ಹಾಗೇನೆ ಮೆಹಂದಿನ ನೀರಲ್ಲಿ ಕಲಸ್ಬಿಟ್ಟು ಹಾಕೊಂಡ್ರೆ ಕೂದಲು ರಫ್ ಆಗುತ್ತೆ. ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ಎಲ್ಲಾನು ಹಾಕಿ ಮೆಹಂದಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ. ನಾವು ದಾಸವಾಳ ಎಲೆ, ಬೀಟ್ರೂಟು ಮತ್ತೆ ಫ್ಲಾಕ್ಸ್ ಸೀಡ್ಸು, ಕಲ್ಲೊಂಜಿ ಸೀಡ್ನ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಕಲಸಿ ನೀವು ನೈಟ್ ಇಡಬೇಕು ಅಂತಾನೆ ಇಲ್ಲ. ಒಂದು 3 ಗಂಟೆ ಇಟ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬಹುದು. ನಿಮಗೆ ಟೈಮ್ ಇದ್ರೆ ಒಂದು ನೈಟ್ ಪೂರ್ತಿ ಹಾಗೆ ಮಿಕ್ಸ್ ಮಾಡಿ ಇಟ್ಬಿಡಿ. ಅವಾಗ ಕಪ್ಪಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 3 ಗಂಟೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ನಾನು ನೈಟ್ ಇಟ್ಟಿಲ್ಲ ಪೂರ್ತಿ. 3 ಗಂಟೆ ಅಷ್ಟೊತ್ತಿಗೆ ನೋಡಿ ಕಲರ್ ಕೂಡ ಯಾವ ತರ ಚೇಂಜ್ ಆಗಿದೆ ಅಂತ.
ತುಂಬಾ ಒಂಥರ ಡಾರ್ಕ್ ಆಗಿದೆ. ಇದು ಕಪ್ಪಾಗಲ್ಲ ಕೂದಲು. ತುಂಬಾ ಡಾರ್ಕ್ ಆಗಿ ಕಪ್ಪಾಗಲ್ಲ. ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ. ಓವರ್ ಆಗಿ ಆಗೋದಿಲ್ಲ. ಇವಾಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ತರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ. ಹಾಗೆ ನೀವು ನೈಟ್ ಒಂದು ನೈಟ್ ಇಟ್ಕೊಂಡ್ರೆ ಫುಲ್ ಕಪ್ಪಾಗುತ್ತೆ. ಕಪ್ಪಾದ್ರೂ ಕೂಡ ನಿಮಗೆ ಕೂದಲು ಇವಾಗ ನಾವು ಬೇರೆ ಕಲರ್ ಎಲ್ಲ ಬಳಸಿದಾಗ ಡಾರ್ಕ್ ಆಗುತ್ತಲ್ಲ, ಆ ತರ ಡಾರ್ಕ್ ಆಗಲ್ಲ. ಸ್ವಲ್ಪ ಕಲರು ಬ್ರೌನ್ ಆಗೇ ಇರುತ್ತೆ. ಇದ್ರ ಜೊತೆಗೆ ನಾನು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲನ್ನ ಬಳಸ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಹಾಕೊಳ್ಳೋದ್ಮೇಲೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನ ನೀವು ಹಾಕೊಂಡು ತಲೆಗೆ ಅಪ್ಲೈ ಮಾಡ್ಬಿಟ್ಟು ಒಂದು 2 ಗಂಟೆ ಹಾಗೆ ಬಿಟ್ಬಿಡಿ. ಅವಾಗ ಒಳ್ಳೆ ಒಂದು ಕಲರ್ ಬರುತ್ತೆ ಕೂದಲು. ನಾನು ಇವಾಗ ತಲೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಕೂದಲು. ಬಿಳಿ ಕೂದಲು ಜಾಸ್ತಿ ಇದೆ. ಆದ್ರೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ನಿಮಗೆ ಇದನ್ನ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಇದನ್ನ 2 ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ. ಕೂದಲು ವಾಶ್ ಆದ್ಮೇಲೆ ನೋಡಿ ನಾನು ತೋರಿಸ್ತೀನಿ ಯಾವ ತರ ಕಲರ್ ಬಂದಿದೆ ಅಂತ. ಇದೇ ಕಲರೇ ಬರುತ್ತೆ ನಿಮಗೆ. ಕಪ್ಪು ಡಾರ್ಕ್ ಕಪ್ಪಾಗಲ್ಲ, ಲೈಟ್ ಆಗಿ ಕಲರ್ ಬರುತ್ತೆ. ಮತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಆದ್ರಿಂದ ಈ ತರ ಮಾಡಿ ಹಾಕೊಂಡು ನೋಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ಕೂದಲು ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಲರ್ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.